ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ರಾಜ್ಯ ಬಿಜೆಪಿಯಲ್ಲಿ ಪಕ್ಷ ಸಂಘಟನೆ ಸರಿ ಹೋಗಬೇಕು. ಹೈಕಮಾಂಡ್ ನನ್ನನ್ನು ಪರಿಗಣಿಸಿದ್ರೆ ರಾಜ್ಯಾಧ್ಯಕ್ಷ ಆಗೋಕೆ ನಾನು ಸಿದ್ಧ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿಕೆ. ಬಿಜೆಪಿಯಲ್ಲಿ ಎಷ್ಟು ಬಣ ಆಗಿದೆ ಎಂದು ಗೊತ್ತಾಗುತ್ತಿಲ್ಲ. ಬಿಜೆಪಿ ವ್ಯವಸ್ಥೆಯಿಂದ ಬೇಸತ್ತು ನಾನು ದೂರ ಉಳಿದಿದ್ದೇನೆ. ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಬೇಸರ. ಮುಂದಿನ ಚುನಾವಣೆಗೆ ಯಾರು ಸಾರಥಿ ಎಂಬ ನಿರ್ಣಯ ಹೈಕಮಾಂಡ್ ಮಾಡಲಿದೆ. ಅವರವರ ಅಭಿಮಾನಿಗಳು ತಮ್ಮ ನಾಯಕರೇ ಸಿಎಂ ಆಗಲಿ ಅನ್ನುತ್ತಾರೆ. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಕೃಷಿ ಭೂಮಿ ಮಧ್ಯೆ ಅಕ್ರಮವಾಗಿ ಅರಣ್ಯ ಇಲಾಖೆಯಿಂದ ಟ್ರಂಚ್ ಓಪನ್. ಅರಣ್ಯ ಇಲಾಖೆ ತೆಗೆಸಿದ್ದ ಕಾಲುವೆ ಮುಚ್ಚಿ ರೈತರ ತಿರುಗೇಟು. ಕೂಡಲೇ ಇಲಾಖೆ ಸರ್ವೆ ನಡೆಸಿ ಭೂಮಿ ಉಳಿಸಿಕೊಡುವಂತೆ ಆಗ್ರಹ. ಹೈಕಮಾಂಡ್ ನನ್ನನ್ನು ಪರಿಗಣಿಸಿದ್ರೆ ರಾಜ್ಯಾಧ್ಯಕ್ಷ ಆಗೋಕೆ ನಾನು ಸಿದ್ಧ ಎಂದು ಯತ್ನಾಳ್ ಟೀಮ್ನ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ರಾಜ್ಯಾಧ್ಯಕ್ಷ ಸ್ಥಾನದ ಆಸೆ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವೇಳೆ ಬಂಗಾರಪ್ಪ ಮಗ ಆಗಿದ್ದಕ್ಕೆ ನನಗೆ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂದ್ರೆ ಯಡಿಯೂರಪ್ಪ ಮಗ ಅಂತ ವಿಜೇಂದ್ರಗೆ ಕೊಟ್ಟ ಹಾಗೆ ಆಗುತ್ತದೆ. ದೊಡ್ಡವರ ಮಕ್ಕಳಾಗಿ ಹುಟ್ಟಿದ ಮಾತ್ರಕ್ಕೆ ನಾವು ದೊಡ್ಡವರಾಗಲ್ಲ. ಕಲಿಬೇಕು, ಸಂಯಮ ಬೇಕು, ಜನಸಾಮಾನ್ಯರ ಜೊತೆ ಇರಬೇಕು, ಎಲ್ಲರ ಅಭಿಪ್ರಾಯ ಕೇಳುವ ತಾಳ್ಮೆ ಇರಬೇಕು. ಆದರೆ ಅದು ಆಗಿಲ್ಲ ಅನ್ನೋದು ನಮ್ಮ ವಾದ ಎಂದು ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ರು. ಬಿಜೆಪಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಸ್ವಲ್ಪ ಅವಕಾಶದಲ್ಲಿ ಹಿಂದಿದೆ. ಇದು ಕಾಂಗ್ರೆಸ್ಗೆ ಅನುಕೂಲ ಆಗಿದೆ. ಹಿಂದುಳಿದ ಮತ್ತು ಎಸ್ಸಿ ಎಸ್ಟಿಗೆ ಅವಕಾಶ ಕೊಡಬೇಕು. ಕುಮಾರ್ ಬಂಗಾರಪ್ಪ ಅಂತ ಅಲ್ಲ, ಯಾರೇ ಹಿಂದುಳಿದ ವರ್ಗ ಅಥವಾ ಎಸ್ಸಿ ಎಸ್ಟಿಗೆ ಕೊಟ್ಟರೆ ಅನುಕೂಲ ಆಗುತ್ತದೆ ಎಂದಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಪಕ್ಷ ಸಂಘಟನೆ ಬಿದ್ದು ಹೋಗಿದೆ. ಒಂದೇ ಕಡೆ ವಾಲಿದೆ, ಅದು ಸರಿ ಹೋಗಬೇಕು ಎಂದು ಕುಟುಕಿದ್ದಾರೆ. ಬಂಗಾರಪ್ಪನವ್ರ ಮಗ ಆದ ತಕ್ಷಣನೇ ನಮಗೆ ಕೊಡ್ತಾರಂದ್ರೆ ಅದೇ ತಪ್ಪನ್ನ ಇವತ್ತು ಯಡಿಯೂರಪ್ಪನವ್ರ ಮಗ ಕೊಟ್ಟಿದ್ದಕ್ಕೇನೆ ಈ ತಪ್ಪು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಅವರಿಗೆ ಸಮರ್ಥನೆ ಮಾಡ್ತಕ್ಕಂಥ ಕೆಪಾಸಿಟೀಸ್ ಬೇಕು ಅನ್ನೋದು ನಾವು ಇಚ್ಛೆ. ಅದು ಸೊ ಇವಾಗ ಯಾರದೇ ಒಬ್ಬ ದೊಡ್ಡವರಿಗೆ ಮಕ್ಕಳಾಗಿ ಹುಟ್ಟಿದ ಮಾತ್ರಕ್ಕೆ ನಾವು ದೊಡ್ಡವರಾಗೋದಿಲ್ಲ. ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಟು ದ ಪಾರ್ಟಿ ಆ್ಯಂಡ್ ವಿ ಹ್ಯಾವ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ನಾವೆಲ್ಲರೂ ಕಲಿಕೆಯನ್ನು ಮಾಡ್ಕೋಬೇಕು, ಕಲ್ತ್ಕೋಬೇಕು, ಸಂಯಮ ಬೇಕು. ಮತ್ತು ಒಂದು ರಾಜಕೀಯವಾಗಿ ನಮ್ಮ ಮಾತು, ನಡವಳಿಕೆಗಳು, ನಮ್ಮ ಇತಿಹಾಸಗಳು, ನಮ್ಮ ಎಲ್ಲದೂ ಕೂಡ ಜನಸಾಮಾನ್ಯರ ಜೊತೆಗೆ ಮತ್ತು ಪಕ್ಷದ ಜೊತೆಗೆ ಪೂರಕವಾಗಿರಬೇಕು. ಇದು ಒಂದು ಸ್ವಲ್ಪ ಅದು ಆಗಿಲ್ಲ ಅನ್ನೋದಕ್ಕೋಸ್ಕರನೇ. ಸೊ ಹಾಗಾಗಿ ಆ ಬಂಗಾರಪ್ಪನವ್ರ ಮಗ, ನಾನು ಯಡಿಯೂರಪ್ಪನವ್ರ ಮಗ, ನಾನು ಬಿಡಿ ಜೊತೆ ಮಗ, ನಾನು ಕೆಂಗಲ್ ಹನುಮಂತನವ್ರ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಇವೆಲ್ಲವೂ ಕೂಡ ರಾಜ್ಯದ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಅಸೆಟ್ಸೇ ಹೊರತು, ಅವೆಲ್ಲವೂ ನಮ್ಮ ಪರಂಪರೆಗಳೇ ಹೊರತು, ಅವೆಲ್ಲವೂ ನಮಗೆ ಬಳುವಳಿಯಾಗಿ ಕೊಟ್ಟಂಥವಲ್ಲ. ಇವೆಲ್ಲವೂ ಕೂಡ ಜನಸಾಮಾನ್ಯರು, ಒಬ್ಬೊಬ್ಬರು ಮುಖ್ಯಮಂತ್ರಿಗಳು, ಒಬ್ಬೊಬ್ಬರು ಯೂನಿವರ್ಸಿಟೀಸ್ ಇದ್ದಂಗೆ. ಯೂನಿವರ್ಸಿಟೀಸ್ನ ಕಟ್ಟಬೇಕಾದ್ರೆ ಎಷ್ಟೋ ಜನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಹಾಗಾಗಿ ದೇರ್ ಯೂನಿವರ್ಸಿಟೀಸ್ ಬೈ ದೇರ್ ನೇಮ್ ಇಟ್ ಇಸ್. ಬಿಜೆಪಿಯಲ್ಲಿ ಎಷ್ಟು ಬಣ ಆಗಿದೆ ಎಂದು ಗೊತ್ತಾಗುತ್ತಿಲ್ಲ. ನಾನು ಬಣಗಳನ್ನ ಲೆಕ್ಕ ಮಾಡುತ್ತಿದ್ದೇನೆ. ಬಿಜೆಪಿ ವ್ಯವಸ್ಥೆಯಿಂದ ಬೇಸತ್ತು ನಾನು ದೂರ ಉಳಿದಿದ್ದೇನೆ ಎಂದು ಬಿಜೆಪಿ ರೆಬೆಲ್ ಶಾಸಕ ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಿರ್ಸಿಯಲ್ಲಿ ಮಾತನಾಡಿದ ಅವರು, ಯಾರ ನಿಲುವು ಸರಿ, ಯಾರ ನಿಲುವು ತಪ್ಪು ಎನ್ನುವುದು ಇನ್ನೂ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತದೆ. ನಾನು ಮತ್ತು ಸೋಮಶೇಖರ್ ನಿರ್ಣಯ ತೆಗೆದುಕೊಂಡಾಗ ತಪ್ಪು ಎಂದು ವಿಜೇಂದ್ರ ಹಾಗೂ ಯತ್ನಾಳ್ ಸಹ ಹೇಳಿದ್ರು. ನಾವು ತಪ್ಪು ಎಂದು ಹೇಳಿದವರೆಲ್ಲ ಅವರೇ ತಪ್ಪು ಮಾಡುತ್ತಿದ್ದಾರೆ. ಯಾವುದೇ ವಿವಾದಕ್ಕೆ ಬೀಳಬಾರದು ಎಂದು ನಾನು ಸುಮ್ಮನಿದ್ದೇನೆ. ಯಾವಾಗ ವಿವಾದದಲ್ಲಿ ಬೀಳಬೇಕು ಎನಿಸುತ್ತದೆಯೋ ಅಂದು ಬೀಳುತ್ತೇನೆ ಎಂದು ಅಧ್ಯಕ್ಷ ಸ್ಥಾನದ ಕುರಿತು ಬಿಜೆಪಿ ಪಕ್ಷದಲ್ಲಿನ ಬಣ ರಾಜಕೀಯದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಯಿಂದ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ದೊರೆಯದ ಕುರಿತು ಪ್ರತಿಕ್ರಿಯಿಸಿದ ಅವರು, ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಮೇಲೆ ಪರಿಣಾಮವಾಗಿತ್ತು. ಇದೀಗ ಎಲ್ಲ ಸರಿಯಾಗುತ್ತಿದೆ. ಸಮಾನತೆಯ ಸಮಾಜ ನಿರ್ಮಾಣವಾಗಬೇಕು. ಇದಕ್ಕಾಗಿ ಇಂತಹ ಯೋಜನೆ ಕೊಡುವುದು ಅನಿವಾರ್ಯ. ಗ್ಯಾರಂಟಿ ಟೀಕೆ ಮಾಡಿದ ಬಿಜೆಪಿ ಮುಂಬೈ, ದೆಹಲಿಯಲ್ಲಿ ಏನು ಮಾಡಿತು ಎಂದು ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಮುಂದಿನ ಚುನಾವಣೆಗಳನ್ನು ಎದುರಿಸುವ ವಿಚಾರದ ತೀರ್ಮಾನವನ್ನ ದೆಹಲಿಯವರು ಮಾಡುತ್ತಾರೆ. ಯಾರ ನೇತೃತ್ವ, ಯಾರು ಸಾರಥಿ ಅಂತ ನಿರ್ಣಯ ದೆಹಲಿಯವರೇ ತೆಗೆದುಕೊಳ್ಳುತ್ತಾರೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ನಗರದಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಗ್ಯಾರಂಟಿ ಯೋಜನೆಯನ್ನ ಟೀಕಿಸಿದ್ರು. ದೆಹಲಿಯಲ್ಲಿ ಅವರೇ ಈಗ ಕೊಡುತ್ತಿದ್ದಾರೆ, ಮಹಾರಾಷ್ಟ್ರದಲ್ಲಿಯೂ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರನ್ನೇ ಕೇಳಬೇಕು. ದೆಹಲಿಯಲ್ಲಿ ನಮಗಿಂತ 500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ರಾಜಕೀಯಕ್ಕಾಗಿ ಟೀಕೆ ಮಾಡುತ್ತಿದ್ದಾರೆ. ಆದರೆ ಇದು ಒಳ್ಳೆಯ ಯೋಜನೆ, ಅದಕ್ಕಾಗಿ ಅವರು ಕೊಡುತ್ತಿದ್ದಾರೆ ಎಂದು ಟಾಂಗ್ ನೀಡಿದ್ರು. ಡಿಕೆಶಿ ಮುಂದಿನ 10 ವರ್ಷ ನಾನೇ ನಾಯಕ ಎಂದಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಅದನ್ನು ಹೈಕಮಾಂಡ್ ನಿರ್ಣಯ ಮಾಡುತ್ತದೆ. ನಿರ್ಧಾರ ಮಾಡುವ ಮಾಲೀಕರು ಯಾರು? ನಮ್ಮ ಮಾಲೀಕರು ದೆಹಲಿಯಲ್ಲಿ ಇದ್ದಾರೆ ಎಂದರು. ಇನ್ನು 2.5 ವರ್ಷದ ಬಳಿಕ ಸಿಎಂ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಅದು ನಮಗೆ ಗೊತ್ತಿಲ್ಲ, ಆ ಬಗ್ಗೆ ದೆಹಲಿಯವರನ್ನೇ ಕೇಳಬೇಕು. ಸದ್ಯ ದಲಿತ ಸಿಎಂ ಪ್ರಶ್ನೆ ಇಲ್ಲ. ಜಾರಕಿಹೊಳಿ ಸಿಎಂ ಎಂಬ ಚರ್ಚೆ ವಿಚಾರ ಅದು ನಮ್ಮ ಅಭಿಮಾನಿಗಳು ಹೇಳುತ್ತಾರೆ. ನಮ್ಮ ಅಭಿಮಾನಿಗಳಿಗೆ ನಾನು ಸಿಎಂ ಆಗಬೇಕೆಂಬ ಆಸೆ ಇದೆ. ಎಲ್ಲರಿಗೂ ಅಭಿಮಾನಿಗಳಿದ್ದಾರೆ. ಅವರವರ ಅಭಿಮಾನಿಗಳು ತಮ್ಮ ನಾಯಕರು ಸಿಎಂ ಆಗಲಿ ಅನ್ನುತ್ತಾರೆ ಎಂದು ಉತ್ತರಿಸಿದರು.
ಬೇಲೂರು ತಾಲೂಕಿನ ಅಡವಿ ಬಂಟೇನಹಳ್ಳಿ ಗ್ರಾಮದ ರೈತರ ಕೃಷಿ ಭೂಮಿ ಮಧ್ಯೆ ಅರಣ್ಯ ಇಲಾಖೆಯವರು ಅಕ್ರಮವಾಗಿ ತೆಗೆದಿದ್ದ ಟ್ರಂಚ್ ಅನ್ನು ಶನಿವಾರ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಮುಚ್ಚುವ ಮೂಲಕ ಮಣ್ಣ ಮಕ್ಕಳು ಪ್ರತಿಭಟನೆ ವ್ಯಕ್ತಪಡಿಸಿದರು. ಕೃಷಿ ಭೂಮಿಯ ಮಧ್ಯೆಯೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ರಾತ್ರೋರಾತ್ರಿ ಟ್ರಂಚ್ ತೆಗೆಸುವ ಮೂಲಕ ದೌರ್ಜನ್ಯ ಎಸಗಿದ್ರು. ಊರಿನ ಗೋಮಾಳ ಮತ್ತು ರೈತರು ಸಾಗುವಳಿ ಮಾಡಿ ಬೆಳೆ ಬೆಳೆಯುತ್ತಿರುವ ಹಾಗೂ ಕಂದಾಯ ಇಲಾಖೆ ಹಕ್ಕುಪತ್ರ ನೀಡಿ ರೈತರ ಹೆಸರಿನಲ್ಲಿ ಪಹಣಿ ಬರುತ್ತಿದ್ದರೂ ಸದರಿ ಭೂಮಿ ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ತೊಂದರೆ ಕೊಡುತ್ತಿದ್ದಾರೆ ಎಂಬುದು ರೈತರ ಆರೋಪ ಆಗಿದೆ. ರೈತ ವಿರೋಧಿ ಅರಣ್ಯ ಇಲಾಖೆಯ ನಡೆ ಖಂಡಿಸಿ ರೈತರು ತಮ್ಮ ಭೂಮಿಯಲ್ಲಿ ತೆಗೆದಿದ್ದ ಗುಂಡಿಯನ್ನು ಮುಚ್ಚುವ ಮೂಲಕ ತಿರುಗೇಟು ನೀಡಿದ್ರು. ಈ ಮೂಲಕ ಅರಣ್ಯ ಇಲಾಖೆ ವಿರುದ್ಧ ಸಿಡಿದಿದ್ದ ರೈತರು ನಮ್ಮ ಸ್ವಾಧೀನದಲ್ಲಿರುವ ಜಮೀನಿನಲ್ಲಿ ನಿಮ್ಮ ತಗಾದೆ ಬೇಡ ಎಂದು ಎಚ್ಚರಿಕೆ ನೀಡಿ ಕಾಲುವೆಯನ್ನ ಸ್ವತಃ ರೈತರೇ ಗುದ್ದಲಿಗಳಿಂದ ಮುಚ್ಚಿದ್ರು. ಕೆಲ ದಿನಗಳ ಹಿಂದೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ರೈತರು ಉಳುಮೆ ಮಾಡುತ್ತಿರುವ ಜಮೀನಿನಲ್ಲಿ ಅರಣ್ಯ ಇಲಾಖೆಯಿಂದ ಟ್ರಂಚ್ ತೆಗೆಯಲಾಗಿತ್ತು. ಇದನ್ನೀಗ ಮುಚ್ಚುವ ಮೂಲಕ ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನ ಬಿಟ್ಟು ಕೊಡುವುದಿಲ್ಲ ಎಂದು ಅನ್ನದಾತರು ಪಟ್ಟು ಹಿಡಿದಿದ್ದಾರೆ. ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಮನೆಗಳಿದ್ದು ಸರ್ವೆ ನಂಬರ್ 47ರಲ್ಲಿ 104 ಎಕರೆ ಜಾಗ ಗೋಮಾಳಕ್ಕೆ ಮೀಸಲಿಡಲಾಗಿತ್ತು. ಭೂಮಿ ಇಲ್ಲದ 25ಕ್ಕೂ ಹೆಚ್ಚು ಗ್ರಾಮಸ್ಥರು 50 ವರ್ಷಗಳಿಂದ ಈ ಜಾಗದಲ್ಲಿ ಬೇಸಾಯ ಮಾಡಿಕೊಂಡಿದ್ದಾರೆ. ತರುವಾಯ ಕಂದಾಯ ಇಲಾಖೆ ಭೂಮಿ ಮಂಜೂರು ಮಾಡಿದ್ದು ರೈತರ ಹೆಸರಿನಲ್ಲಿ ಪಹಣಿ ಸಹ ಬರುತ್ತಿದೆ. ಭೂಮಿ ಮೇಲೆ ಕೆಲ ರೈತರು ಬ್ಯಾಂಕ್ನಿಂದ ಕೃಷಿ ಸಾಲ ಸಹ ಪಡೆದಿದ್ದಾರೆ. ಆದರೆ ಇತ್ತೀಚೆಗೆ ಅರಣ್ಯ ಇಲಾಖೆ ಇದು ನಮಗೆ ಸೇರಿದೆ ಎಂದು ಸ್ವಾಧೀನ ಪಡೆಯಲು ಯತ್ನಿಸುತ್ತಿದ್ದಾರೆ ಎಂಬುದು ರೈತರ ಆಕ್ರೋಶ ಆಗಿದೆ. ಪ್ರತಿಭಟನೆಯಲ್ಲಿ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್, ಬಂಟೇನಹಳ್ಳಿ ಗ್ರಾಮದ ವಿರೂಪಾಕ್ಷ, ಸಿದ್ದಮಲ್ಲಪ್ಪ, ಪುಟ್ಟಸ್ವಾಮಿಗೌಡ, ಜಯಣ್ಣ, ಗಂಗಾಧರ್ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಅಡವಿ ಬಂಟೇನಹಳ್ಳಿ ಗ್ರಾಮದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳು ಕಳೆದ 50-60 ವರ್ಷಗಳಿಂದ ಇಲ್ಲಿ ಸರ್ಕಾರಿ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಸಾಗುವಳಿ ಮಾಡ್ಕೊಂಡು ಕೃಷಿ ಮಾಡ್ತಾ ಬರ್ತಾ ಇದ್ದಾರೆ. ಇವರಿಗೆ ಕಂದಾಯ ಇಲಾಖೆ 50 ವರ್ಷದ ಹಿಂದೆನೇ ಸಾಗುವಳಿ ಚೀಟಿಯನ್ನು ಕೊಟ್ಟಿದೆ. ಇವರ ಹೆಸರಿಗೆ ಪಹಣಿಗಳು ಬರ್ತಾ ಇದ್ದಾವೆ. ಆ ಪಹಣಿಯ ಮೇಲೆ ಇವರು ಲೋನ್ಗಳನ್ನ ಮಾಡ್ಕೊಂಡಿದ್ದಾರೆ. ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡು ಭೂಮಿಯಲ್ಲಿ ಅವರು ಅನುಭವದಲ್ಲಿದ್ದಾರೆ. ಈಗ ಇದ್ದಕ್ಕಿದ್ದಂಗೆ ಅರಣ್ಯ ಇಲಾಖೆಯವರು ಬಂದು ಈ ಜಾಗ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತೇಳಿ ರೈತರು ಉಳುಮೆ ಮಾಡ್ತಾ ಇದ್ದ ಭೂಮಿಯ ಮಧ್ಯಭಾಗದಲ್ಲೇ ಒಂದು ದೊಡ್ಡ ಗುಂಡಿಯನ್ನು ತೆಗೆದು ಟ್ರೆಂಚನ್ನು ತೆಗೆದು ರೈತರ ಮೇಲೆ ದೌರ್ಜನ್ಯ ಮಾಡಕ್ಕೆ ಬರ್ತಿದ್ದಾರೆ. ಇದು ಹಗಲೊತ್ತು ರೈತರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ಕೂರಿಸಿ ಜಂಟಿ ಸರ್ವೆ ಮಾಡಿದ್ದಿದ್ರೆ ಅವಾಗ ಅದು ನಮ್ದ ಅವ್ರದ್ದ ಅಂತೇಳಿ ಕೂತು ಮಾತುಕತೆ ಮಾಡ್ಬೋದಾಗಿತ್ತು. ಆದರೆ ಏಕಾಏಕಿಯಾಗಿ ರಾತ್ರೋರಾತ್ರಿ ಕಳ್ಳರ ರೀತಿಯಲ್ಲಿ ಅರಣ್ಯ ಇಲಾಖೆಯವರು ಬಂದು ಈ ಗುಂಡಿಯನ್ನು ತೆಗೆದಿದ್ದಾರೆ. ಇವತ್ತು ರೈತರು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ನಮ್ಮ ಭೂಮಿಗೆ ಅಕ್ರಮವಾಗಿ ಪ್ರವೇಶ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯವರ ದೌರ್ಜನ್ಯವನ್ನು ಖಂಡಿಸಿ ನಮ್ಮ ಭೂಮಿಯಲ್ಲಿ ತೆಗೆದಿರೋ ಗುಂಡಿಯನ್ನು ನಾವು ಮುಚ್ತೀವಿ ಅಂತೇಳಿ ಸ್ವಯಂ ಪ್ರೇರಿತರಾಗಿ ಆ ಗುಂಡಿಯನ್ನು ಮುಚ್ತಾ ಇದ್ದಾರೆ. ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ಳೋದು ಇಷ್ಟ ಏನಂತ ಹೇಳಿದ್ರೆ, ನನ್ನ ಹೆಸರು ವಿರೂಪಾಕ್ಷ ಅಂತಂದು ಅಡವಿ ಬಂಟೇನಹಳ್ಳಿ. ಆ್ಯಕ್ಚುಲಿ ನೀವು ಹೇಳ್ದಂಗೆ ನಾವು ಊರು ಇರೋದೇ ಅಡವಿನಲ್ಲಿ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು 150 ಒಕ್ಕಲಿದ್ವಿ. 150 ಒಕ್ಕಲು ಸುಮಾರು 1968-69 ಇಸ್ವಿಯಿಂದನೇ ನಾವು ಕಾನೂನು ಪ್ರಕಾರ ರೆವಿನ್ಯೂ ಇಲಾಖೆಯಲ್ಲಿ ಮಂಜೂರು ಮಾಡಿಸ್ಕೊಂಡು ನಾವು ಭೂಮಿಯನ್ನು ಉಳುಮೆ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಈಗ ಇಷ್ಟೊತ್ತರೆಗೂ ನಾವು ಇರ್ತಕ್ಕಂಥ ಭೂಮಿಯನ್ನು ಇತ್ತೀಚೆಗೆ ಅರಣ್ಯ ಇಲಾಖೆಯವರು ನಮ್ಮ ಭೂಮಿ ಅಂತ ಈಗ ಕಳೆದ 10 ವರ್ಷದಲ್ಲಿ ಬಂದು ಬೌಂಡ್ರಿ ಬಿಚ್ಕೊಳ್ಲಿಕ್ಕೆ ಬಂದರು. ನಾವೆಲ್ಲ ಹೋರಾಟ ಮಾಡಿದ ನಂತರ ಕೊನೆಗೆ ಅವರು ವಾಪಸ್ ಹೋದರು. ಮತ್ತು ಈಗ ನಾವೀಗ ಆಲ್ರೆಡಿ ನಮ್ಮಲ್ಲಿ ಒಂದು ಸರ್ವೆ ನಂಬರ್ 74ರಲ್ಲಿ ಗೋಮಾಳ ಅಂತ ಒಂದು 100 ಎಕರೆ ಅಡವಿ ಬಂಟೇನಹಳ್ಳಿಗೆ ಮೀಸಲಾಗತ್ತಂಥ ಗೋಮಾಳದಲ್ಲಿ ಗ್ರಾಮಸ್ಥರೆಲ್ಲ ಭಾಳ ಬಡತನದಿಂದ ಎಲ್ಲ ಒಂದೊಂದು ಎಕರೆಯನ್ನು ಹಂಚ್ಕೊಂಡಿದ್ದೀವಿ. ಆ ಭೂಮಿಗೆ ಇದು ನಮಗೆ ಸೇರ್ಬೇಕಾಯ್ತು, ಇದೆಲ್ಲ ನಮ್ಮದು ಅಂದ್ಬಿಟ್ಟು ಮೊನ್ನೆ ಟ್ರೆಂಚ್ ಹೊಡಿಲಿಕ್ಕೆ ಬಂದಿದ್ದಾರೆ. ನಾವು ಅವ್ರನ್ನ ಕೇಳೋಕೋದ ಸಂದರ್ಭದಲ್ಲಿ ಇಲ್ಲ, ನಾವು ನಿಮ್ಮ ಭೂಮಿಗೆ ಯಾವುದೇ ಕಾರಣಕ್ಕೂ ಬರಲ್ಲ, ನಮ್ಮ ಅರಣ್ಯದ ಮಾತ್ರ ಉಳ್ಕೊಳ್ತೀವಿ ಅಂತ ನಮ್ಮನ್ನೆಲ್ಲ ಸಮಾಧಾನ ಮಾಡಿ ವಾಪಸ್ ಕಳಿಸಿ ಆದ ನಂತರ ಇದಕ್ಕಿದ್ದಂಗೆ ರಾತ್ರಿ ಬಂದುಬಿಟ್ಟು ಇಲ್ಲಿವರೆಗೂ ಪೂರ್ತಿ ಎಲ್ಲ ಗೋಮಾಳ ನಮಗೆ ಸೇರ್ತಕ್ಕ ನಮ್ಮ ಗ್ರಾಮಕ್ಕೆ ಸೇರ್ತಕ್ಕಂಥ ಗೋಮಾಳದೆಲ್ಲವನ್ನು ಟ್ರೆಂಚ್ ಹೊಡೆದು ಹೋಗಿದ್ದಾರೆ. ನಾವು ಇದ್ರ ಬಗ್ಗೆ ಅವ್ರನ್ನ ಕೇಳಕ್ಕೆ ಹೋದಾಗ ನಾವು ಬಡಿಯೋಕ್ಕಂತ ನಮ್ಮ ಕೈ ಸಿಕ್ಕಿಲ್ಲ. ಮತ್ತು ಇದ್ರ ಬಗ್ಗೆ ನಾವು ನಿನ್ನೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅದು ಮೆಮೊರಂಡಮ್ ಕೂಡ ಕೊಟ್ಟಿದ್ದೀವಿ. ಅದು ಕೊಟ್ಟು ನಂತರ ಈಗ ಆಲ್ರೆಡಿ ನಾವು ಇದು ಉಳಿದಿರ್ತಕ್ಕಂಥ ಭೂಮಿಯನ್ನು ನಮಗೆ ಖಂಡಿತವಾಗ್ಲೂ ಬಿಡಿಸ್ಕೊಡ್ಬೇಕು. ಯಾಕೆಂದರೆ ಇದನ್ನೇ ನಂಬಿ ನಾವು ಗ್ರಾಮಸ್ಥರೆಲ್ಲ ಜೀವನ ಮಾಡ್ತಾರಂತ ಈ ಭೂಮಿಯನ್ನು ಬಿಟ್ಟರೆ ಹಾಸನ ಸೇರಿ ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆ ಅವೈಜ್ಞಾನಿಕ ಮತ್ತು ಖಂಡನೀಯ. ವಿವಿಗಳನ್ನು ಉಳಿಸಿಕೊಳ್ಳಲು ಎಬಿವಿಪಿ ವತಿಯಿಂದ ರಾಜ್ಯಾದ್ಯಂತ ಹೋರಾಟ ರೂಪಿಸಲಾಗುವುದು ಎಂದು ಎಬಿವಿಪಿ ಜಿಲ್ಲಾ ಪ್ರಮುಖ ಕಾಂತರಾಜ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿವಿಗಳನ್ನು ಮುಚ್ಚುವುದರ ವಿರುದ್ಧ ಈಗಾಗಲೇ ಬೆಂಗಳೂರಿನಲ್ಲಿ ಶಿಕ್ಷಣ ತಜ್ಞರು, ಜನಪ್ರತಿನಿಧಿಗಳನ್ನೊಳಗೊಂಡ ದುಂಡು ಮೇಜಿನ ಸಭೆ ನಡೆಸಲಾಗಿದೆ. ರಾಜ್ಯದ ಹಿಂದುಳಿದ ಜಿಲ್ಲೆಗಳಲ್ಲಿ ಸ್ಥಾಪನೆಗೊಂಡಿರುವ ಉನ್ನತ ಶಿಕ್ಷಣ ಕೇಂದ್ರಗಳನ್ನು ಮುಚ್ಚುವುದರಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅಷ್ಟೇ ಅಲ್ಲದೆ ಪ್ರಾದೇಶಿಕವಾಗಿ ಆಯಾ ಜಿಲ್ಲೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಮಾರಕವಾಗಬಹುದು ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂಬಂಧ ಈಗಾಗಲೇ ಜಿಲ್ಲಾಡಳಿತ, ಎಲ್ಲ ಶಾಸಕರು, ಸಂಸದರಿಗೆ ಮನವಿ ಸಲ್ಲಿಸಲಾಗಿದೆ. ಮುಂದೆ ಶಿಕ್ಷಣ ತಜ್ಞರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿ ಹೋರಾಟಕ್ಕೆ ಬೆಂಬಲ ಕೋರಲಾಗುವುದು. ಪ್ರತಿಯೊಬ್ಬರು ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಎಂದು ಮನವಿ ಮಾಡಿದರು. ಈಗ ಈ ರಾಜ್ಯ ಸರ್ಕಾರವು ಕಳೆದ 2 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿರ್ತಕ್ಕಂಥ ಹೊಸ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲಿಕ್ಕೆ ಅಂತ ಹೊರಟಿರ್ತಕ್ಕಂಥ ನಿರ್ಧಾರವನ್ನು ಖಂಡಿಸಿ
ಈ ನಿರ್ಧಾರವು ಅವೈಜ್ಞಾನಿಕವಾಗಿದೆ ಅಂತ ನಿನ್ನೆ ಬೆಂಗಳೂರಿನಲ್ಲಿ ಈ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚತಕ್ಕಂಥ ಒಂದು ರಾಜ್ಯ ಸರ್ಕಾರದ ನಡೆಯು ಅವೈಜ್ಞಾನಿಕವಾಗಿದೆ ಅಂತ ಒಂದು ಶಿಕ್ಷಣ ತಜ್ಞರ ದುಂಡು ಮೇಜಿನ ಸಭೆಯನ್ನು ಬೆಂಗಳೂರಿನಲ್ಲಿ ಮಾಡಲಾಯಿತು. ಈ ಸಭೆಯಲ್ಲಿ ರಾಜ್ಯದ ಮಾಜಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳು, ಶಿಕ್ಷಣ ತಜ್ಞರುಗಳು ಹಾಗೂ ವಿಶ್ರಾಂತ ಕುಲಪತಿಗಳು, ಸಿಂಡಿಕೇಟ್ ಸದಸ್ಯರುಗಳು, ಕೆಲವು ಉಪನ್ಯಾಸಕರುಗಳು ಹಾಗೂ ಕೆಲವು ವಿದ್ಯಾರ್ಥಿ ಮುಖಂಡರುಗಳ ಎಲ್ಲರೂ ಸೇರಿ ಒಂದು ದುಂಡು ಮೇಜಿನ ಸಭೆಯನ್ನು ನಡೆಸಲಾಯಿತು. ಈ ಸಭೆಯ ಮುಖ್ಯ ಉದ್ದೇಶ ಏನು ಅಂದರೆ, ನಮ್ಮ ರಾಜ್ಯ ಸರ್ಕಾರವು ಈ ಒಂದು 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚತಕ್ಕಂಥದ್ದು ಪತ್ರಿಕಾಗೋಷ್ಠಿಯಲ್ಲಿ ಎಬಿವಿಪಿ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಜ್ಞಾನ್ ಆರ್ ಗೌಡ, ತಾಲೂಕು ಪ್ರಮುಖ್ ಮೋಹನ್, ಕಾರ್ಯಕರ್ತರಾದ ಶ್ರೇಯಾ, ಸ್ಮಿತಾ, ವೇಣುಕುಮಾರ್ ಹಾಜರಿದ್ದರು. ನಗರದ ಸಾಲ್ಗಮ್ಮಿ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿ ಮಂದಿರದ ವತಿಯಿಂದ ಹಾಗೂ ನಗರದ ಹೇಮಾವತಿ ನಗರದಲ್ಲಿರುವ ಹಾಸನ ಪ್ರಾಣವಿದ್ಯಾ ಕೇಂದ್ರದ ಸಹಯೋಗದೊಂದಿಗೆ ಇದೇ ಫೆಬ್ರವರಿ 27ರಿಂದ ಮಾರ್ಚ್ 3ರವರೆಗೆ ಯೋಗ ಪ್ರಾಣವಿದ್ಯಾ ಉಚಿತ ಹೀಲಿಂಗ್ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 5 ದಿನಗಳ ಕಾಲ ಪ್ರತಿದಿನ ಬೆಳಿಗ್ಗೆ 8ರಿಂದ ಸಂಜೆ 7ರವರೆಗೆ ಸಾಲ್ಗಾಮೆ ರಸ್ತೆಯ ಶಿರಡಿ ಸಾಯಿ ಮಂದಿರದಲ್ಲಿ ಉಚಿತ ಹೀಲಿಂಗ್ ಶಿಬಿರ ಆಯೋಜಿಸಲಾಗಿದೆ ಎಂದರು. ಪ್ರತಿ ವರ್ಷ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ಸೇರಿದಂತೆ ಇತರೆ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ. ಅದೇ ಈ ಬಾರಿಯೂ ಉಚಿತ ಹೀಲಿಂಗ್ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ನಾವು ಪ್ರತಿ ವರ್ಷವೂ ಕೂಡ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಶಿಕ್ಷಣ, ಆರೋಗ್ಯ ಮತ್ತು ಇತರ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಅದರಂತೆ ಈ ವರ್ಷದ ಪ್ರಥಮ ಹಂತದ ಹಾಗೆ ನಮ್ಮ ಸೇವಾ ಕಾರ್ಯಕ್ರಮವನ್ನು ಮಾಡಬೇಕು, ಚಾರಿಟಿಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆಲೋಚನೆ ಮಾಡುವಾಗ ನಮ್ಮ ರಮ್ಯಾ ಮೇಡಮ್ ಅವರು ನಮ್ಮ ಹತ್ರ ಬಂದರು. ಒಂದು ಹೀಲಿಂಗ್ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಕೇಳಿದರು. ಸೊ ನಮಗೂ ಕೂಡ ಅದು ಬಹಳ ಉತ್ತಮ ಅಂತ ಅನ್ನಿಸ್ತು. ಈ ಹೀಲಿಂಗ್ ಕಾರ್ಯಕ್ರಮ ಇದು ಒಂದು ಯಾವುದೇ ರೀತಿಯಾದಂತಹ ಸ್ಪರ್ಶ ಅಥವಾ ಔಷಧಿ ರಹಿತವಾದಂತಹ ಚಿಕಿತ್ಸೆ ಆಗಿದ್ದು, ಇದು ಸುಮಾರು ಕಾಯಿಲೆಗಳಿಗೆ, ತುಂಬ ಕಾಯಿಲೆಗಳಿಗೆ ಮತ್ತು ನೋವು, ನಮಗೆ ಪೇಯ್ನ್ ಎಲ್ಲ ಇರ್ತದೆ, ಬ್ಯಾಕ್ ಪೇಯ್ನು, ಮಂಡಿ ನೋವು, ಈ ಥರ ಸುಮಾರು ಏನೇನು ಸಮಸ್ಯೆಗಳಿರುತ್ತೆ ಅದಕ್ಕೆಲ್ಲದಕ್ಕೂ ಕೊಡುವಂಥ ಒಂದು ಪೂರಕವಾದಂತಹ ಚಿಕಿತ್ಸೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಮತ್ತು ರೋಗಿಗಳು ಹೆಚ್ಚು ಕೂಡ ಗುಣಮುಖ ಆಗಿರುತ್ತೆ. ಸೊ ನಾವು ಚಿಕಿತ್ಸಕರಾಗಿ ಏನು ಮಾಡ್ತೀವಿ ಅಂತ ಅಂದರೆ, ಶಕ್ತಿ ಶರೀರವನ್ನು ಸರಿ ಮಾಡೋದ್ರ ಮೂಲಕ ದೈಹಿಕ ಶರೀರವನ್ನು ಅದಕ್ಕೆ ಅದ್ರ ಮೂಲಕ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಇಲ್ಲಿ ಯಾವುದೇ ಥರದ ಔಷಧಿ ಆಗಲಿ ಅಥವಾ ಟಚ್ ಆಗಲಿ ನಾವೇನೂ ಮಾಡೋದಿಲ್ಲ. ಶಕ್ತಿಯನ್ನು ವರ್ಗಾವಣೆ ಮಾಡೋದ್ರ ಮೂಲಕ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಈಗಾಗಲೇ ಇದ್ರ ಮೇಲೆ 110 ಇಂಟರ್ನ್ಯಾಷನಲಿ ಪಬ್ಲಿಷ್ಡ್ ರಿಸರ್ಚ್ ಪೇಪರ್ಗಳಿದೆ. ಅಂದರೆ ಆರ್ಥರೈಟಿಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಅಥವಾ ಕೋವಿಡ್ ಕೇಸಸ್ ಇರ್ಬೋದು, ಎಲ್ಲ ಥರದ್ರಲ್ಲೂ ಇದು ಕಾಂಪ್ಲಿಮೆಂಟರಿ ಮತ್ತು ಆಲ್ಟರ್ನೇಟಿವ್ ಸಿಸ್ಟಮ್ ಆಗಿ ಇದು ಸಪೋರ್ಟ್ ಆಗಿ ಹೆಲ್ಪ್ ಮಾಡಿದೆ 100 ಜನಕ್ಕೆ. ಸೊ ಈ ಒಂದು ಇದ್ರ ಮೂಲಕ, ಪ್ರೋಗ್ರಾಮ್ ಮೂಲಕ ಇನ್ನೊಂದಷ್ಟು ಜನಕ್ಕೆ ಸಹಾಯ ಆಗಲಿ ಅಂತ ಈ 5 ದಿನಗಳ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ನ ಟ್ರಸ್ಟಿ ನೀಲಕಂಠ, ಅಶ್ವಿನ್, ಭಾರತಿ ಇದ್ರು. ಹಾಸನ ಜಿಲ್ಲಾ ದರ್ಪಣ ದಿನಪತ್ರಿಕೆ ಸಂಪಾದಕರಾದ ಗೋಪಾಲ್ ಅವರು ರಕ್ತದಾನ, ಆರೋಗ್ಯ ಶಿಬಿರ ಹಾಗೂ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ನಗರದ ಚನ್ನಪಟ್ಟಣ ಬಡಾವಣೆಯ ದರ್ಪಣ ಕಚೇರಿ ಮುಂಭಾಗ ದರ್ಪಣ ಗೋಪಾಲ್ ಅಭಿಮಾನಿ ಬಳಗ ಹಾಗೂ ವಚನ ಸಾಹಿತ್ಯ ಪರಿಷತ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಳೂರು ಮಾತನಾಡಿ, ಎಷ್ಟೋ ಮಂದಿ ಹುಟ್ಟುಹಬ್ಬವನ್ನು ಹೋಟೆಲ್, ರೆಸಾರ್ಟ್ ಹಾಗೂ ಮೋಜು ಮಸ್ತಿಯೊಂದಿಗೆ ಆಚರಿಸಿಕೊಳ್ಳುವುದನ್ನು ನೋಡುತ್ತಿದ್ದೇವೆ. ಈ ನಡುವೆ ದರ್ಪಣ ಗೋಪಾಲ್ ಅವರು ರಕ್ತದಾನ ಮಾಡಿ ಬಡ ಮಕ್ಕಳಿಗೆ ಸಮವಸ್ತ್ರ ವಿತರಿಸಿ ಫುಡ್ ಕಿಟ್ಗಳನ್ನು ವಿತರಿಸುವ ಮೂಲಕ ವಿಭಿನ್ನವಾಗಿ 50ನೇ ವರ್ಷದ ಹುಟ್ಟುಹಬ್ಬವನ್ನು ಮಾದರಿಯಾಗಿ ಆಚರಿಸಿಕೊಂಡಿದ್ದಾರೆ. ಅವರ ಈ ಆಲೋಚನೆ ಅರ್ಥಪೂರ್ಣವಾಗಿದೆ ಎಂದರು. ಒಂದು ವಿಭಿನ್ನವಾದ ನಡೆಯನ್ನು ಇಟ್ಟಿದ್ದಾರೆ. ಇದು ಬೇರೆಯವರಿಗೂ ಕೂಡ ಒಂದು ಮಾದರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಕಾರಣ ಏನಂದ್ರೆ, ಕೇವಲ ಭಾಷಣ ಮಾಡಿ ಹೋಗೋದಷ್ಟೇ ಅವರು ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿಲ್ಲ. ರಕ್ತದಾನ ಮಾಡುವಂತ ಜೀವ ಉಳಿಸುವಂತ
ಎಲ್ಲ ಸಂದರ್ಭಗಳಲ್ಲಿ ಜೀವಕ್ಕೆ ಜೀವ ಉಳಿಸುವಂಥದ್ದು ಅಂದರೆ ರಕ್ತವನ್ನು ದಾನ ಮಾಡುವಂಥದ್ದು. ಶ್ರೇಷ್ಠ ದಾನಗಳಲ್ಲಿ ರಕ್ತದಾನ ಕೂಡ ಒಂದು. ಹಾಗಾಗಿ ಅಂಥ ಒಂದು ಮಹತ್ ಕಾರ್ಯವನ್ನು ಕೂಡ ಈ ಸಂದರ್ಭದಲ್ಲಿ ಆಯೋಜನೆ ಮಾಡಿದರೆ ನಾನು ಯಾರು ಈ ರಕ್ತದಾನವನ್ನು ಮಾಡ್ತಾರೆ ಅಂತ ನೋಡ್ತಿದ್ದೆ. ಫಸ್ಟೇ ಅವರು ಹೆಸರು ಬರೆಸ್ಕೊಂಡು ಅವರೇ ಮಲ್ಕೊಂತ ಇದ್ದಾರೆ, ನಾನೇ ಸರ್ ಫಸ್ಟ್ ಅಂತ. ಅಂದ್ರೆ ಆ ಮಾಡಲ್ಲ, ಅಂದ್ರೆ ಬೇರೆಯವ್ರಿಗೆ ಹೇಳೋ ಮೊದಲು ನಾನು ಮಾಡ್ತೀನಿ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಮ್ಮ ರೋಹನ್ ಹಾಕ್ಲಗೌಡ ಎರಡನೇವರಾಗಿ ಅವರು ರಕ್ತದಾನವನ್ನ ಮಾಡಿದ್ದಾರೆ. ಇಬ್ಬರಿಗೂ ಕೂಡ ನಾನು ಅಭಿನಂದಿಸ್ತೀನಿ ಈ ಕಾರ್ಯಕ್ರಮದಲ್ಲಿ. ಈ ತರದ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಮಾಡೋ ಮೂಲಕ ಜೊತೆಗೆ ಅವರಿಗೆಲ್ಲ ತುಂಬಾ ಜನ ಮಕ್ಕಳುಗಳಿಗೆ ಇವತ್ತು ಸಮವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ಬಹಳ ಜನರಿಗೆ ದರ್ಪಣ ಪತ್ರಿಕೆ ಸಂಪಾದಕ ಗೋಪಾಲ್ ಮಾತನಾಡಿ 50ನೇ ವರ್ಷದ ಹುಟ್ಟುಹಬ್ಬವನ್ನ ಹೇಗೆ ಆಚರಿಸಿಕೊಳ್ಳಬೇಕು ಎಂದು ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಚರ್ಚಿಸಿದ ಸಂದರ್ಭದಲ್ಲಿ ಸಮಾಜಕ್ಕೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಏನನ್ನಾದರೂ ಮಾಡಬೇಕೆಂಬ ಅಭಿಲಾಷೆಯೊಟ್ಟಿಗೆ ಬಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಕ್ಷಯ ರೋಗಿಗಳಿಗೆ ಫುಡ್ ಕಿಟ್ ವಿತರಣೆ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದು ನಿರ್ಧರಿಸಿದಾಗ ಜೊತೆ ನಿಂತು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ನಾಯಕರಹಳ್ಳಿ ಮಂಜೇಗೌಡ ಅವರು ಮುಂದಾಳತ್ವ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಬಡವ್ರ ಸ್ಕೂಲ್, ಗೌರ್ಮೆಂಟ್ ಸ್ಕೂಲಲ್ಲಿ ಬಡವ್ರ ಮಕ್ಕಳಿಗೆ ಯೂನಿಫಾರ್ಮ್ ಕೊಡ್ತಕ್ಕಂಥದ್ದು. ಎರಡನೇದಾಗಿ ತುಂಬ ಕಡಿ ಬಡವರು ಪೇಷಂಟ್ಸ್ ಇರ್ತಕ್ಕಂಥವ್ರಿಗೆ ಅವ್ರಿಗೊಂದು ವರ್ಷನ ಕಿಟ್ಟನ್ನು ಕೊಡ್ತಕ್ಕಂಥದ್ದು. ಮತ್ತು ಇಡೀ ಜಿಲ್ಲೆಯಲ್ಲಿ ಗಣನೀಯವಾಗಿ ನಿಷ್ಠಾವಂತರು ಸರ್ಕಾರಿ ನೌಕರು ಏನಿದ್ದಾರೆ ಅವರನ್ನು ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥದ್ದು ಪ್ರಮುಖ ಕಾರ್ಯಕ್ರಮಗಳಾಗಿತ್ತು. ಆಗಿರೋದ್ರಿಂದ ರಕ್ತದಾನ ಶಿಬಿರ ಆಯಿತು, ಮತ್ತು ಹೆಲ್ತ್ ಕ್ಯಾಂಪು ಕೂಡ ಆಯೋಜನೆಯನ್ನು ಮಾಡಿದ್ವಿ. ಈ ಒಂದು ಇದಕ್ಕೆ ಕಾರಣಕರ್ತರಂಥ ನಾಯಕಳ್ಳಿ ಮಂಜೇಗೌಡರು ಮತ್ತು ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯರು, ವಕೀಲರು, ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಕಲ್ಲಳ್ಳಿ ಹರೀಶ್ ಅವರು, ಕತ್ತಿಮಲ್ಲಹಳ್ಳಿ ಪರಮೇಶಣ್ಣ, ಮತ್ತು ನಮ್ಮ ಬಸವೇಗೌಡರು, ಸುರೇಶಣ್ಣ, ಮತ್ತು ನಮ್ಮ ಕುಮಾರು, ನಮ್ಮ ಮಧು, ಎಲ್ಲರೂ ಕೂಡ ಹುಟ್ಟುಹಬ್ಬಕ್ಕೆ ಈ ಮಟ್ಟಕ್ಕೆ ನಾನು ಕೂಡ ಯೋಚನೆ ಮಾಡಿತ್ತಿಲ್ಲ. ಪ್ರತಿ ವರ್ಷ ನನ್ನ ಆಫೀಸಲ್ಲಿ ಸ್ಟಾಫ್ ಅವ್ರ ಮಾತ್ರ ಕರಿತಿದ್ದೆ, ಅವ್ರ ಕರೆದವ್ರ ಮುಂದೆ ಒಂದು ಕೇಕನ್ನು ಕಟ್ ಮಾಡ್ತಾಯಿದ್ವಿ, ಅಷ್ಟು ಮಾತ್ರ ಆಚರಿಸ್ತಿದ್ವಿ. 50ನೇ ವರ್ಷದ್ದು ನನ್ನ ಮಗ ನನ್ನ ಮಡದಿ ಕೂಡ 50 ವರ್ಷ ಆಗಿದೆ. ಏನಾದರೂ ಕೂಡ ವಿಭಿನ್ನವಾಗಿ ಯೋಚನೆ ಮಾಡಬೇಕು ಅಂತೇಳಿ, ಆಚರಿಸ್ಬೇಕು ಅಂತೇಳಿ ಯೋಚನೆ ಮಾಡಿದಾಗ ಇಂಥ ಒಂದು ನಿರ್ಧಾರಕ್ಕೆ ಯೋಚನೆ ಮಾಡ್ತೀರಂಥ ಸಂದರ್ಭದಲ್ಲಿ ಬಂದಂಥದ್ದು ನಾಯಕಳ್ಳಿ ಮಂಜೇಗೌಡರು ಬಂದು ನಿಂತ್ಕೊಂಡು ಇಲ್ಲ ಮಾಡಲೇಬೇಕು ಸರ್, ಈ ಮಟ್ಟದೊಂದು ಕಾರ್ಯಕ್ರಮನ ಮಾಡೋಣ ಅಂತೇಳಿ ಸೇರಿಸಿದರು. ವಿಶೇಷವಾಗಿ ಇವತ್ತು ದರ್ಪಣ ಗೋಪಾಲ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಕ್ಷೇತ್ರದ ಗಣ್ಯರಿಗೆ ಸನ್ಮಾನ ಮಾಡುವ ಮೂಲಕ ಸರ್ಕಾರಿ ಶಾಲೆ ಮಕ್ಕಳಿಗೆ 100ಕ್ಕೂ ಹೆಚ್ಚು ಮಕ್ಕಳಿಗೆ ಯೂನಿಫಾರ್ಮನ್ನು ವಿತರಣೆ ಮಾಡೋದ್ರ ಮೂಲಕ, ಬಡ ರೋಗಿಗಳಿಗೆ ಫುಡ್ ಕಿಟ್ಟನ್ನು ವಿತರಣೆ ಮಾಡೋದ್ರ ಮೂಲಕ, ರಕ್ತದಾನ ಶಿಬಿರವನ್ನು ಮಾಡೋದ್ರ ಮೂಲಕ ಇವತ್ತು ಜಿಲ್ಲೆಯಲ್ಲಿ ಮಾದರಿಯಾದಂಥ ಹುಟ್ಟುಹಬ್ಬವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಬಹುಶಃ ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಭಾಳ ಸಂತೋಷದ ವಿಚಾರ. ಗೋಪಾಲ್ ಅವರ 50 ವರ್ಷದ ಹುಟ್ಟುಹಬ್ಬದ ಒಂದು ಸಂದರ್ಭದಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ಮಾಧ್ಯಮದ ಮೂಲಕ ಎಲ್ಲರಿಗೂ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದೇ ವೇಳೆ ಬಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೂ ಕ್ಷಯ ರೋಗಿಗಳಿಗೆ ಫುಡ್ ಕಿಟ್ ವಿತರಣೆ ಮಾಡಲಾಯಿತು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್, ಮಕ್ಕಳ ತಜ್ಞ ದಿನೇಶ್ ಬೈರೇಗೌಡ, ಸಂಪಾದಕ ರವಿ ನಾಕಲ್ಗೂಡು, ವೆಂಕಟೇಶ್, ಕಾಂಗ್ರೆಸ್ ಮುಖಂಡ ದೇವರಾಜೇಗೌಡ, ವಕೀಲರ ಸಂಘದ ಅಧ್ಯಕ್ಷ ಪ್ರಸನ್ನ, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ, ಮಾಜಿ ನಗರಸಭೆ ಅಧ್ಯಕ್ಷ ಮೋಹನ್, ಚೈತ್ರ ಮಂಜೇಗೌಡ, ಭವ್ಯ ನಾಗರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅರಕಲಗೂಡು ತಾಲೂಕಿನ ಎಗಟಿ ಗ್ರಾಮದ ಸರ್ವೆ ನಂಬರ್ 154 ಮತ್ತು 36ರಲ್ಲಿ 5 ಮಂದಿಗೆ ಭೂ ಮಂಜೂರಾತಿ ಆದೇಶವನ್ನು ಅಧಿಕೃತವಾಗಿ ನೀಡಿರುವ ಬಗ್ಗೆ ಯಾವುದೇ ದಾಖಲೆ ಇಲ್ಲ. ಆದರೆ ಸಾಗುವಳಿ ಚೀಟಿ ವಿತರಣಾ ವಹಿಯಲ್ಲಿ ಈ 5 ಮಂದಿ ಹೆಸರಿರುವುದು ಕಂಡುಬಂದಿದೆ. ಈ ಬಗ್ಗೆ ಸಂಬಂಧಪಟ್ಟ ತಹಶೀಲ್ದಾರ್, ಕಂದಾಯ ಅಧಿಕಾರಿ ಮತ್ತು ಕೇಸ್ ವರ್ಕರ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಹೇಳಿದರು. ಶುಕ್ರವಾರ ತಾಲೂಕು ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 2023ರ ಮಾರ್ಚ್ 29ರಂದು ಯಾವುದೇ ಬಗರ್ ಹುಕಂ ಕಮಿಟಿ ಸಭೆ ನಡೆದಿಲ್ಲ. ಆದರೆ 2023ರ ಜೂನ್ 7ರಂದು ಸಾಗುವಳಿ ಚೀಟಿ ನೀಡಿದ ದಿನಾಂಕ ಎಂದು ಇದೆ. ಈ ದಾಖಲೆಗಳು ಕಚೇರಿಯಲ್ಲಿಲ್ಲ. ಆದರೆ ಸಾಗುವಳಿ ಚೀಟಿ ವಿತರಣಾ ವಹಿಯಲ್ಲಿ ಮಾತ್ರ ಯಗಟಿ ಗ್ರಾಮದ 5 ಮಂದಿಯ ಹೆಸರಿದೆ. ಈ ಹೆಸರುಗಳನ್ನು ರೌಂಡ್ ಸಹ ಮಾಡಲಾಗಿದೆ. ಹಿಂದಿನ ತಹಶೀಲ್ದಾರ್ ಆಗಿದ್ದ ಮೋಹನ್ ಕುಮಾರ್ ಅವರು ಕೂಡ ಈ ಅವಧಿಯಲ್ಲಿ ಇಲ್ಲ. 2023ರ ಮಾರ್ಚ್ 3ರಂದು ಅರಕಲಗೂಡು ಕಚೇರಿಯಿಂದ ಬಿಡುಗಡೆಯಾಗಿರುತ್ತೇನೆ ಎಂದು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಆ ಸಹಿ ನನ್ನದಲ್ಲ ಎಂದು ಪೊಲೀಸ್ ಹಾಗೂ ನಮಗೂ ಸಹ ದೂರು ಕೊಟ್ಟಿದ್ದಾರೆ. ಮಂಜೂರಾತಿ ಆದೇಶ ಪ್ರತಿಯಲ್ಲಿರುವ ಸಹಿ ಅವರದ್ದೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುವ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಫೋರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಲಾಗುವುದು. ಅಲ್ಲದೆ
ಇಸ್ಸು ರಿಜಿಸ್ಟರ್ನಲ್ಲಿನ ಹ್ಯಾಂಡ್ ರೈಟಿಂಗ್ ಯಾರದು ಎಂಬುದನ್ನು ಸಹ ತಿಳಿದುಕೊಳ್ಳುವ ಸಲುವಾಗಿ ಫೋರೆನ್ಸಿಕ್ ಲ್ಯಾಬ್ಗೆ ಕಳುಹಿಸುವ ಕೆಲಸ ನಡೆದಿದೆ. ಹಾಗೆ 2023 ಮಾರ್ಚ್ನಿಂದ ಇಲ್ಲಿಯ ತನಕ RRT, ರೆಕಾರ್ಡ್ ರೂಮ್ ಹಾಗೂ ಬಗರ್ ಹುಕುಂ ಕೇಸ್ ವರ್ಕರ್ಗಳ ಮೇಲೆಯೂ ನಿಗಾ ಇಟ್ಟಿದ್ದು ಅವರಿಗೂ ಕೂಡ ತಹಶೀಲ್ದಾರಿಂದ ನೋಟಿಸ್ ಸಹ ಕೊಡಲಾಗಿದೆ. ಇವರ ಮೇಲೆಯೂ ಕೂಡ ಇಲಾಖಾ ವಿಚಾರಣೆ ಮಾಡಿ ಜಿಲ್ಲಾಧಿಕಾರಿ ಅವರಿಗೆ ವರದಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಇದಾದ ನಮಗೂ ಲಾಸ್ಟ್ ಟೈಮ್ ಇಲ್ಲಿ ಪ್ರೆಸ್ ಮೀಟ್ ಎಲ್ಲ ಆದಾಗ ನಮ್ಮ ಗಮನಕ್ಕೂ ಬಂದು ತಹಸೀಲ್ದಾರ್ ಅವರು ಸಹ ಈಗ ನಮಗೆ ಆಗಲಿ ಮತ್ತೆ DC ಮೇಡಮ್ಗೆ ಒಂದು ಇಂಟ್ರೀಮ್ ರಿಪೋರ್ಟ್ನ ಕಳಿಸಿದ್ದಾರೆ. ಅದರಂತೆ ಮನೆ ಜಿಲ್ಲಾಧಿಕಾರಿಗಳು ಸಹ ಏನು ಅದು ಇಶ್ಯೂ ಆಗಿದೆ, ಯಾರ ನಮ್ಮ ಕಡೆಯಿಂದ ಮಿಸ್ಟೇಕ್ ಅಂದ್ರೆ ಇಶ್ಯೂ ರಿಜಿಸ್ಟರ್ ಎಂಟ್ರಿ ಆಗಿದೆ. ಅದ್ರ ಬಿಟ್ರೆ ನಮ್ಮ ಹಿಂದೆ ಮೀಟಿಂಗ್ ನಡೆದಾಗ ಆಗಲಿ MLA ಅಧ್ಯಕ್ಷತೆಯಲ್ಲಿ ನಡೆದಿರುವಂತ ಬದಲ್ಕುಂ ಸಮಿತಿಯಲ್ಲಿ ಪಾಸ್ ಆಗಿರೋದಾಗ್ಲಿ ಯಾವುದೇ ರೀತಿಯ ಪ್ರೂಫು ಇಲ್ಲ. ಆಮೇಲೆ ಆಗಿದ್ದಂತ ತಹಸೀಲ್ದಾರು ಸಹ ಯಾರು ಸೈನ್ ಇದೆ ಮೋಹನ್ ಅಂತ, ಅವರು ಸಹ ನಾನು ಅಷ್ಟೊತ್ತಿಗೆ ರಿಲೀವ್ ಆಗಿ ಹೋಗಿದ್ದೆ ಅಂತ ಅವರು ಒಂದು ಕಂಪ್ಲೇಂಟ್ ನ ಪೊಲೀಸ್ ಅವ್ರಿಗೂ ಕೊಟ್ಟಿದ್ದಾರೆ, ನಮಗೂ ಸಹ ಕೊಟ್ಟಿದ್ದಾರೆ. ನಾವು ನಮ್ಮ ಕಡೆಯಿಂದನೂ ಸೈನ್ ಅವ್ರದೇನಾ ಏನು ಅಂತ ಐಡೆಂಟಿಫೈ ಮಾಡಿಸ್ಬೇಕಾಗಿರೋದ್ರಿಂದ ಮನೆ ಜಿಲ್ಲಾಧಿಕಾರಿಗಳು ಸಹ ಹೇಳಿರೋದ್ರಿಂದ ಫೋರೆನ್ಸಿಕ್ ಲ್ಯಾಬ್ಗೂ ಸಹ ನಾವು ಕಳಿಸ್ಕೊಡ್ತೀವಿ. ಅದಾಗಿರ್ಬೋದು ಮತ್ತೆ ಪ್ಲಸ್ ಇಶ್ಯೂ ರಿಜಿಸ್ಟರ್ ಅಲ್ಲೂ ಯಾರ್ಯಾರು ಎಂಟ್ರಿ ಇದೆ, ಅದು ಹ್ಯಾಂಡ್ ರೈಟಿಂಗು ಯಾರ್ದಾಗಿದೆ ಅಂತ ಅಲ್ಲಿ ತನಕ ನಾವು ನಮ್ಮ ಸ್ಟಾಫ್ ಮೇಲೆ ಆ ಟೈಮಲ್ಲಿ ಯಾರು ಈಗ ನಮ್ಮ ಅದು ಏನು ಯಾವಾಗ 23 ಮಾರ್ಚಲ್ಲಿ ಏನು ಇಶ್ಯೂ ಆಯಿತು ಅಲ್ಲಿಂದ ಪ್ರೆಸೆಂಟ್ ವರ್ಗು ಕೇಸ್ ವರ್ಕರ್ಸ್ ಯಾರಿದ್ರು ಅವ್ರ ಮೇಲೇನೂ ಸಹ ನಾವು ಈಗ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಅವರಿಂದ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಅವ್ರದ್ದನ್ನು ವಿಚಾರಣೆ ಮಾಡಿ ಅವ್ರ ಮೇಲೇನು 1 to 4 ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೀವಿ. ಈ ಸಂದರ್ಭದಲ್ಲಿ ಶಿರಸ್ತೇದಾರ್ ಸೋಮಶೇಖರ್, ಉಜ್ವಲ್ ಕುಮಾರ್ ಇದ್ರು. ಕಾಂಗ್ರೆಸ್ ಸ್ವಪಕ್ಷೀಯರೇ ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬೀದಿಗೆ ತಂದು ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದು ನೋಡುಗರಿಗೆ ಕಾಂಗ್ರೆಸ್ ಸ್ವಪಕ್ಷೀಯರ ಬೀದಿ ಹಾದಿರಂಪ ನಿಜಕ್ಕೂ ಮನೋರಂಜನೆಯಾಗಿತ್ತು. ಹೌದು, ಬೇಲೂರು ಪಟ್ಟಣದ ನೆಹರು ನಗರ ಗಣಪತಿ ಮಂಟಪ ಉಳಿಸುವ ಹಿನ್ನೆಲೆಯಲ್ಲಿ ನಡೆದ ಸತತ ಹೋರಾಟ ಪುರಸಭೆಗೆ ಮುತ್ತಿಗೆ ಹಾಕಿದ ಬಳಿಕ ಎಚ್ಚೆತ್ತ ಬೇಲೂರು ಪುರಸಭಾಧ್ಯಕ್ಷ AR ಅಶೋಕ್ ಪುರಸಭೆಯಿಂದ ಖಾತೆ ಮಾಡಿದ್ದು ನಿಜ. ಗಣಪತಿ ಪ್ರತಿಷ್ಠಾಪನೆಗೋಸ್ಕರಕ್ಕಾಗಿ ಈ ಖಾತೆಯನ್ನು ರದ್ದು ಮಾಡಲು ನಾವು ಬದ್ಧವಾಗಿದ್ದು ಎಂದು ನೇರ ತಮ್ಮ ಕಂದಾಯ ಇಲಾಖೆ ಹಾಗೂ ಸಿಬ್ಬಂದಿ ನೌಕರರ ಸಮೇತ ನೆಹರು ನಗರದ ಗಣಪತಿ ಪೆಂಡಾಲ್ ಬಳಿ ಬಂದು ಸರ್ವೆ ಕಾರ್ಯ ಆರಂಭಿಸಿದರು. ಪುರಸಭಾಧ್ಯಕ್ಷರು ಗಣಪತಿ ಮಂಟಪ ಮತ್ತು ಮಲ್ಲಿಕಾರ್ಜುನ ಪೆಟ್ರೋಲಿಯಂ ಬಂಕ್ ಅಳತೆ ಮಾಡಿಕೊಂಡು ನೇರ ಮೋರ್ ವಾಣಿಜ್ಯ ಕಟ್ಟಡದ ಹತ್ತಿರ ಆಗಮಿಸಿದ ಸಂದರ್ಭದಲ್ಲಿ ಸೈಯದ್ ತೌಫೀಕ್ ಇಲ್ಲಿ ಏಕೆ ಅಳತೆ ಮಾಡಬೇಕು ಎಂಬ ತಗಾದೆ ತೆಗೆದ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ AR ಅಶೋಕ್ ಮತ್ತು ಬೇಲೂರು ಹಳೆಬೀಡು ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಸೈಯದ್ ತೌಫೀಕ್ ನಡುವೆ ಮಾತಿಗೆ ಮಾತು ಬೆಳೆದು ತೀವ್ರ ವಾಕ್ಸಮರಕ್ಕೆ ಕಾರಣವಾಯಿತು. ಇಬ್ಬರು ಕೂಡ ಕಾಂಗ್ರೆಸ್ ಸ್ವಪಕ್ಷೀಯರೇ ಆದರೂ ಕೈ ಮಿಲಾಯಿಸುವ ಹಂತಕ್ಕೆ ಹೋಗುತ್ತಿದ್ದಂತೆ ಎಚ್ಚರಗೊಂಡ ಅಲ್ಲಿನ ಜನಪ್ರತಿನಿಧಿಗಳು ಮತ್ತು ಪೊಲೀಸರು ಇಬ್ಬರನ್ನ ಸಮಾಧಾನ ಪಡಿಸಿದ್ರು. ಇತ್ತೀಚಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ 3 ಭಾಗವಾಗಿದ್ದು ಅದರಲ್ಲಿ 2 ಬಣಗಳ ನಡುವೆ ಹಾದಿ ರಂಪ ಬೀದಿ ರಂಪ ನೋಡುಗರಿಗೆ ಮನೋರಂಜನೆಯಾಗಿತ್ತು, ಇನ್ನು ಪ್ರತಿಪಕ್ಷಗಳಿಗೆ ಆಹಾರವಾಗಿತ್ತು. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆ ಬಳಿಕ ಮನೆಯೊಂದು 3 ಬಾಗಿಲು ನಿರ್ಮಾಣವಾಗಿದೆ. ಬೂದಿ ಮುಚ್ಚಿದ ಕೆಂಡದಂತಿರುವ ಕಾಂಗ್ರೆಸ್ ಒಳಜಗಳ ಸ್ಫೋಟ ಆಗುವ ಮೊದಲು ಯಾರು ಸಮಾಧಾನ ಮಾಡುತ್ತಾರೆ ಕಾದು ನೋಡಬೇಕಿದೆ. ಈ ವೇಳೆ ಸ್ಥಳದಲ್ಲಿ ಬೇಲೂರು ಹಳೆಬೀಡು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫೀಕ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಧರ್ಮಸ್ಥಳಕ್ಕೆ ತೆರಳುತ್ತಿರುವ ರಾಜ್ಯದ ವಿವಿಧ ಪಾದಯಾತ್ರಿಗಳಿಗೆ ಬೇಲೂರು ಡಾಕ್ಟರ್ ರಾಜ್ಕುಮಾರ್ ಸಂಘ ಹಾಗೂ ಔಷಧ ವ್ಯಾಪಾರಿಗಳ ಸಂಘದ ವತಿಯಿಂದ ಉಚಿತ ಮಾತ್ರೆಗಳು ಹಾಗೂ ಉಪಹಾರ ನೀಡಿ ಸತ್ಕರಿಸಲಾಯಿತು. ಇದೇ ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ರಾಜ್ಯದ ವಿವಿಧ ಕಡೆಯಿಂದ ಪಾದಯಾತ್ರಿಗಳು ಕಾಲ್ನಡಿಗೆಯಲ್ಲೇ ಸಾಕಷ್ಟು ಕಿಲೋಮೀಟರ್ ನಡೆದುಕೊಂಡು ಧರ್ಮಸ್ಥಳ ತಲುಪುತ್ತಾರೆ. ಅದರಂತೆ ಬೇಲೂರಿಗೆ ಪಾದಯಾತ್ರಿಗಳು ಆಗಮಿಸಿದಾಗ ಅವರಿಗೆ ಕಾಫಿ, ಬ್ರೆಡ್, ಬಿಸ್ಕತ್ ಹಾಗೂ ಉಪಹಾರ ನೀಡಿ ಸತ್ಕರಿಸಲಾಗುತ್ತದೆ. ಡಾಕ್ಟರ್ ರಾಜ್ಕುಮಾರ್ ಸಂಘದ ವತಿಯಿಂದ ಧರ್ಮಸ್ಥಳ ಪಾದಯಾತ್ರಿಗಳಿಗೆ ಬಿಸ್ಕತ್, ಕಾಫಿ ಹಾಗೂ ಉಪಹಾರ ಮತ್ತು ಔಷಧಿ ವ್ಯಾಪಾರಿಗಳ ಸಂಘದ ವತಿಯಿಂದ ಅಗತ್ಯ ಕೈಬೇಕಾದ ಮಾತ್ರೆಗಳನ್ನು ನೀಡಲಾಯಿತು. ಈ ವೇಳೆ ಮಾತನಾಡಿದ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ತೀರ್ಥಂಕರ್, ಸುಮಾರು 17 ವರ್ಷಗಳಿಂದ ನಾವು ಪಾದಯಾತ್ರಿಗಳಿಗೆ ಸತ್ಕಾರ ನೀಡುತ್ತಾ ಬಂದಿದ್ದು ಅವರಿಗೆ ಬೇಕಾದ ಔಷಧೋಪಚಾರ ಹಾಗೂ ಉಪಹಾರಗಳನ್ನು ನೀಡುತ್ತಾ ಬಂದಿದ್ದೇವೆ. ಇದನ್ನು ಪ್ರತಿ ವರ್ಷ ಮಾಡುತ್ತಾ ಬಂದಿರುವುದು ನಮಗೆ ಸಂತೋಷ ತಂದಿದೆ. ಆ ಭಗವಂತ ಎಲ್ಲ ಪಾದಯಾತ್ರಿ ಭಕ್ತರನ್ನು ಆಶೀರ್ವದಿಸಿ ಅವರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕರುಣಿಸಲಿ ಎಂದರು. ಧರ್ಮಸ್ಥಳದಲ್ಲಿರುವ ಪಾದಯಾತ್ರೆ ಭಕ್ತಾದಿಗಳಿಗೆ ಅಂದರೆ ಪ್ರತಿ ವರ್ಷ ಶಿವರಾತ್ರಿ ಸಮಯಕ್ಕಿಂತ ಮುಂಚೆ ವಿಶೇಷವಾಗಿ ಎಲ್ಲ ಪಾದಯಾತ್ರೆಗೆ ಮಂಗಳೂರು, ಬೆಂಗಳೂರು, ಕೋಲಾರ, ಮುಳಬಾಗಿಲು, ಚಂದ್ರಾಪಟ್ಟಣ ಎಲ್ಲ ಕಡೆಯಿಂದಲೂ ತುಂಬ ಜನ ಬರ್ತಾರೆ. ಅವರನ್ನು ಕಾಲ್ನಡಿಗೆಯಿಂದ ಧರ್ಮಸ್ಥಳಕ್ಕೆ ಬರ್ತಾ ಇರೋದ್ರಿಂದ ಅವರಿಗೆ ನಮ್ಮ ಕಿಂಚಿತ್ತು ಸೇವೆ ಮಧ್ಯಭಾಗದಲ್ಲಿ ನಾವು ಬೇಲೂರು ಪಟ್ಟಣ 3 ಮುಖ್ಯ ರಸ್ತೆಯಲ್ಲಿ ಪ್ರತಿ ವರ್ಷದಂತೆ
ಈ ವರ್ಷವೂ ಒಂದು ಅರಳು ಸೇವೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಕೈಕಾಲು ನೋವು, ಮಂಡಿ ನೋವು ಮಾತ್ರ ಸಹ ನಮ್ಮ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರಗಳು ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ, ಇದಕ್ಕೆ ಯಶಸ್ವಿ ಆಗ್ತಾ ಇದೆ. ನಾವು ಸಂತೋಷ ಪಡ್ತಾ ಇದ್ದೀವಿ ಅಂತೇಳಿ ನಮ್ಮ ಸರ್ಕಾರಗಳು ಸಾಹೇಬರು ಸಹ ಬಂದು ಇಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಸಹ ನಮ್ಮ ರಾಜಕೀಯ ಸಂಘದ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಬಯಸುತ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಪಾದಯಾತ್ರೆಗಳು ಸಹ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಸ್ಬಿಎಂ ಮಂಜು, ರವಿ ಭಟ್ರು, ಫಣೀಂದ್ರ, ಸಂಪತ್ ಕುಮಾರ್, ಪುರುಷೋತ್ತಮ್ ಚಾರ್, ಸಾಹುಲ್, ರಘು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯ ಬಿಜೆಪಿಯಲ್ಲಿ ಪಕ್ಷ ಸಂಘಟನೆ ಸರಿ ಹೋಗಬೇಕು. ಹೈಕಮಾಂಡ್ ನನ್ನನ್ನು ಪರಿಗಣಿಸಿದ್ರೆ ರಾಜ್ಯಾಧ್ಯಕ್ಷ ಆಗೋಕೆ ನಾನು ಸಿದ್ಧ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿಕೆ. ಬಿಜೆಪಿಯಲ್ಲಿ ಎಷ್ಟು ಬಣ ಆಗಿದೆ ಎಂದು ಗೊತ್ತಾಗುತ್ತಿಲ್ಲ. ಬಿಜೆಪಿ ವ್ಯವಸ್ಥೆಯಿಂದ ಬೇಸತ್ತು ನಾನು ದೂರ ಉಳಿದಿದ್ದೇನೆ. ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಬೇಸರ. ಮುಂದಿನ ಚುನಾವಣೆಗೆ ಯಾರು ಸಾರಥಿ ಎಂಬ ನಿರ್ಣಯ ಹೈಕಮಾಂಡ್ ಮಾಡಲಿದೆ. ಅವರವರ ಅಭಿಮಾನಿಗಳು ತಮ್ಮ ನಾಯಕರೇ ಸಿಎಂ ಆಗಲಿ ಅನ್ನುತ್ತಾರೆ. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಕೃಷಿ ಭೂಮಿ ಮಧ್ಯೆ ಅಕ್ರಮವಾಗಿ ಅರಣ್ಯ ಇಲಾಖೆಯಿಂದ ಟ್ರಂಚ್ ಓಪನ್. ಅರಣ್ಯ ಇಲಾಖೆ ತೆಗೆಸಿದ್ದ ಕಾಲುವೆ ಮುಚ್ಚಿ ರೈತರ ತಿರುಗೇಟು. ಕೂಡಲೇ ಇಲಾಖೆ ಸರ್ವೆ ನಡೆಸಿ ಭೂಮಿ ಉಳಿಸಿಕೊಡುವಂತೆ ಆಗ್ರಹ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.